ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಷನ್ ಆಫ್ ದ ಲ್ಯಾಂಡ್ ಸರ್ವೇಯರ್ ಕ್ಲಾಸಸ್ ಹೌದು ಕಂಪ್ಯೂಟರ್ ಕ್ಲಾಸಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ನ ಇನ್ನು ಕೆಲವು ಪೆಂಡಿಂಗ್ ಇಟ್ಟಿದ್ವಿ, ಅದನ್ನು ಕಂಟಿನ್ಯೂ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರೋಂತಹ ಟಾಪಿಕ್ಸ್ ಇರ್ಬೋದು, MCQs ಇರ್ಬೋದು, ಕ್ವಶನರೀಸ್ ಇರ್ಬೋದು, ಹೇಳೋಂಥ ಎಕ್ಸ್ಪ್ಲನೇಷನ್ ಎಲ್ಲಾನು ತುಂಬ ಮುಖ್ಯವಾಗಿರುತ್ತೆ. ಈಗ ತನಕ ಯಾರೆಲ್ಲ ನಮ್ಮ ಕ್ಲಾಸಸ್ ನೀನು ವಾಚ್ ಮಾಡಿಲ್ಲ, ಲೈಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಆ್ಯಂಡ್ ನಂತರ ಈ ನಮ್ಮ ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ರಿಮೈನಿಂಗ್ ಟಾಪಿಕ್ಸು ಸಹ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಟಚಲ್ಲಿರಿ ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಿದೆ ಅಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ರಿಗಾರ್ಡಿಂಗ್ MS ವರ್ಡ್. ನೋಡಿ, MS ವರ್ಡ್ ಬಗ್ಗೆ ಕೆಲವು ಕ್ವಶನ್ಸ್ ಇದೆ. ಏನು ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ? ಮೇಲ್ ಮರ್ಜ್ ಕೆನ್ ಜನರೇಟ್ ಪರ್ಸನಲೈಸ್ಡ್ ಲೆಟರ್ಸ್ ಅಂತಾರೆ. ಕರೆಕ್ಟ್, ಸರಿಯಾದ ಉತ್ತರ. ಸೆಕೆಂಡ್ ಬಂದ್ಬಿಟ್ಟು ಏನು? ಟ್ರ್ಯಾಕ್ ಚೇಂಜಸ್ ಈಸ್ ಯೂಸ್ ಟು ರಿವ್ಯೂ ಮಾಡಿಫಿಕೇಶನ್ಸ್. ಹೌದು, ಮಾಡಿಫಿಕೇಶನ್ಸ್ ಮಾಡಿದ್ನ ರಿವ್ಯೂ ಮಾಡೋದಕ್ಕಾಗಿ ನಾವು ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಏನು? ವರ್ಡ್ ಕೆನಾಟ್ ಇನ್ಸರ್ಟ್ ಟೇಬಲ್ಸ್ ಅಂತಾರೆ. ನೋಡಿ, ವರ್ಡ್ ಕೆನಾಟ್ ಇನ್ಸರ್ಟ್ ಟೇಬಲ್ಸ್ ಅನ್ನೋದು ಇದೇನು? ಇದು ತಪ್ಪಾದ ಉತ್ತರ, ಇದು ತಪ್ಪಾದ ಸ್ಟೇಟ್ಮೆಂಟ್. ವರ್ಡ್ ಕೆನಾಟ್ ಇನ್ಸರ್ಟ್ ಟೇಬಲ್ಸ್ ಅಂತಾರೆ. ವರ್ಡ್ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನೀವು ಟೇಬಲ್ಸ್ನ ಇನ್ಸರ್ಟ್ ಮಾಡ್ಬೋದು, ಯಾಕಂದ್ರೆ ಇನ್ಸರ್ಟ್ ಅಲ್ಲಿ ಹೋದಾಗ ನಿಮಗೆ ಟೇಬಲ್ ಕಾಣುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಫೋರ್ತ್ ನೋಡಿ, ಹೆಡರ್ಸ್ ಅಪಿಯರ್ ಆನ್ ದ ಟಾಪ್ ಆಫ್ ದ ಪೇಜಸ್. ಕರೆಕ್ಟ್. ಸೊ 1 is correct, 2 is also correct, and 4 is also correct. 1, 2 and 4 ಈ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. ಇನ್ನು ರಿಮೈನಿಂಗ್ ಎಲ್ಲಾನು ಹೊಡೆದಾಕ್ಬೇಕು. ಸೆಕೆಂಡ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಅಬೌಟ್ MS Excel. ಈಗ MS Excel ಸಪೋರ್ಟ್ಸ್ ಫಾರ್ಮುಲಾ ಅಂತಾರೆ. ಹೌದು. ಪಿವಟ್ ಟೇಬಲ್ ಸಮರೈಸಸ್ ಡಾಟಾ. ಎಸ್, ಪಿವಟ್ ಟೇಬಲ್ ಡಾಟಾನ ಸಮರೈಸ್ ಮಾಡುತ್ತೆ. ನೀವು ಸಾವಿರಾರು ಜನದ ಆರ್ಗನೈಸೇಷನ್ ಅಲ್ಲಿ ಸಾವಿರಾರು ಜನದ್ದು ಹೆಸರು, ಅವರ ಏಜ್, ಅವರ ಡೇಟ್ ಆಫ್ ಬರ್ತ್ ಇವೆಲ್ಲ ಡೀಟೇಲ್ಸ್ ಇಟ್ಕೊಂಡು ಅದನ್ನು ನೀವು ಆರ್ಗನೈಸ್ ಮಾಡಿ ಒಂದು ನೀಟಾಗಿ ಎಷ್ಟು ದಿನ ಈ ಏಜ್ ಮೇಲೆ ಇದ್ದಾರೆ, ಎಷ್ಟು ಜನ ಈ ಏಜ್ ಒಳಗಡೆ ಇದ್ದಾರೆ, ಈ ತರ ಒಂದು ಪೈ ಚಾರ್ಟು ಬಾರ್ ಚಾರ್ಟು ಏನೋ ಒಂದು ಪ್ರಿಪೇರ್ ಮಾಡ್ಕೋಬಹುದು. ಓಕೆ ಗೈಸ್. ಅಂಡ್ ಥರ್ಡ್ ನೋಡಿ, ಚಾರ್ಟ್ ಜನರೇಷನ್ ಈಸ್ ಪಾಸಿಬಲ್ ಅಂತಿದ್ದಾರೆ. ಎಸ್, ಚಾರ್ಟ್ ಜನರೇಷನ್ ಸಹ ನೀವು ಮಾಡ್ಬೋದು. ಎಕ್ಸೆಲ್ ಇಸ್ ಎ ಕ್ಯಾಡ್ ಸಾಫ್ಟ್ವೇರ್ ಅಂತಾರೆ. ಇದು ರಾಂಗ್. ಕ್ಯಾಡ್ ಅಂದ್ರೆ ಕ್ಯಾಡ್ ಸಾಫ್ಟ್ವೇರ್ ಬೇರೆ. ಸೊ 1, 2 and 3 is correct. 1, 2 and 3 is correct. 4th is wrong. 4 ಎಲ್ಲೆಲ್ಲಿದೆ ಅದೆಲ್ಲಾನು ಹೊಡೆದು ಬಿಟ್ರೆ. ಓಕೆ. ಅಂಡ್ ವಿಚ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪವರ್ ಪಾಯಿಂಟ್ ಆರ್ ಕರೆಕ್ಟ್? ಇವಾಗ ಪವರ್ ಪಾಯಿಂಟ್ ಸ್ಲೈಡ್ ಮಾಸ್ಟರ್ ಕಂಟ್ರೋಲ್ಸ್ ಓವರ್ ಆಲ್ ಫಾರ್ಮ್ಯಾಟ್ ಅಂತಿದ್ದಾರೆ. ಓಕೆ, ಸ್ಲೈಡ್ ಮಾಸ್ಟರ್ ಕಂಟ್ರೋಲ್ಸ್ ಓವರ್ ಆಲ್ ಫಾರ್ಮ್ಯಾಟ್. ಎಸ್. ಅಂಡ್ F5 ಸ್ಟಾರ್ಟ್ಸ್ ಸ್ಲೈಡ್ ಶೋ. ಹೌದು, ಇದು ಕರೆಕ್ಟ್. ಟ್ರಾನ್ಸಿಷನ್ಸ್ ಅಕ್ಕರ್ ಬಿಟ್ವೀನ್ ಸ್ಲೈಡ್ಸ್. ಹೌದು, ಟ್ರಾನ್ಸಿಷನ್ ಅನ್ನೋದು ಬಿಟ್ವೀನ್ ಸ್ಲೈಡ್ಸ್ ನಡೆಯುವಂಥದ್ದು. ಆನಿಮೇಷನ್ಸ್ ಅಪ್ಲೈ ಟು ಆಬ್ಜೆಕ್ಟ್ಸ್. ಕರೆಕ್ಟ್. ಎಲ್ಲಾನು ಸರಿಯಾದ ಉತ್ತರ. ಸೊ ಆಲ್ 4 ಆರ್ ಕರೆಕ್ಟ್. ರಿಗಾರ್ಡಿಂಗ್ ಆಟೋ ಕ್ಯಾಡ್ ನೋಡಿ, ಫಸ್ಟ್ ಡ್ರಾಯಿಂಗ್ DWG ಈಸ್ ನೇಟಿವ್ ಡ್ರಾಯಿಂಗ್ ಫಾರ್ಮ್ಯಾಟ್ ಅಂತಾರೆ. ಹೌದು. DXF ಆಲ್ಸೋ ಎಕ್ಸ್ಚೇಂಜ್ ಅಲೋಸ್ ಎಕ್ಸ್ಚೇಂಜ್ ಡಾಟಾ ಎಕ್ಸ್ಚೇಂಜ್. ಕರೆಕ್ಟ್. OSNAP ಪ್ರೊವೈಡ್ಸ್ ಪ್ರಿಸಿಷನ್ ಡ್ರಾಫ್ಟಿಂಗ್. ಹೌದು, ಎಲ್ಲ ಎಂಡ್ ಪಾಯಿಂಟ್ಸು ಸೆಂಟರ್ ಪಾಯಿಂಟ್ ಎಲ್ಲಾನು ನಿಮಗೆ ಪ್ರಿಸಿಷನ್ಗೆ ಹೆಲ್ಪ್ಫುಲ್ ಮಾಡೋದಕ್ಕೆ, ಪ್ರಿಸಿಷನ್ ಐಡೆಂಟಿಫೈ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓಕೆ. ಅಂಡ್ ಅದಾದ ನಂತರ ಆಫ್ಸೆಟ್ ಕ್ರಿಯೇಟ್ಸ್ ಪ್ಯಾರಲಲ್ ಲೈನ್ಸ್. ಕರೆಕ್ಟ್. ಇವೆಲ್ಲಾನು ಸರಿಯಾದ ಉತ್ತರ. ಓಕೆ, ಸ್ವಲ್ಪ ಸ್ಪೀಡಾಗಿ ಹೋಗೋಣ ಗೈಸ್, ಯಾಕಂದ್ರೆ ತುಂಬಾ ಕ್ವಶನ್ಸ್ ಇದಾವೆ, ನಾವೆಲ್ಲ ಸಾಲ್ವ್ ಮಾಡೋದಿದೆ. ರಿಗಾರ್ಡಿಂಗ್ ಕ್ಯಾಡ್ ಅಪ್ಲಿಕೇಶನ್ಸ್ ಇನ್ ಸರ್ವೇಯಿಂಗ್. ಸೊ ಕ್ಯಾಡ್ ಅಪ್ಲಿಕೇಶನ್ಸ್ ಇನ್ ಸರ್ವೇಯಿಂಗ್ ಅಂತ ಬಂದಾಗ ಏನು? ಕ್ಯಾಡ್ ಅಪ್ಲಿಕೇಶನ್ ಇನ್ ಸರ್ವೇಯಿಂಗ್ ಅಂತ ಬಂದಾಗ ಓಕೆ, ಪ್ಲಾಟ್ ಬೌಂಡ್ರೀಸ್ ಕೆನ್ ಬಿ ಡಿಜಿಟಲೈಸ್ಡ್ ಅಂತಿದ್ದಾರೆ. ಕರೆಕ್ಟ್. ಪ್ಲಾಟ್ ಬೌಂಡ್ರೀಸ್ ಕೆನ್ ಬಿ ಡಿಜಿಟಲೈಸ್ ಮಾಡ್ಬೋದು, ಯಾಕಂದ್ರೆ ನಾವು ಡಿಟೇಲ್ ಆಗಿ ಕ್ಯಾಡೆಸ್ಟ್ರಲ್ ಡ್ರಾಯಿಂಗ್ಸ್ DXF ಎಕ್ಸ್ಚೇಂಜ್ ಫೈಲ್ಸ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದಾಗ ನೀವು ನೆನಪು ಮಾಡ್ಕೊಳ್ಳಿ, ಪ್ಲಾಟ್ ಬೌಂಡ್ರೀಸ್ನ ಒಂದು ಡಿಫರೆಂಟ್ ಇದರಲ್ಲಿ ನಾವು ಡಿಜಿಟೈಸ್ ಮಾಡ್ಬೋದಿತ್ತು. ಕ್ಯಾಡೆಸ್ಟ್ರಲ್ ಮ್ಯಾಪ್ಸ್ ಕೆನ್ ಬಿ ಎಡಿಟೆಡ್. ಎಸ್, ದಟ್ ಈಸ್ ಆಲ್ಸೋ ಟ್ರೂ. ಕ್ಯಾಡೆಸ್ಟ್ರಲ್ ಮ್ಯಾಪ್ಸ್ನ ಸಹ ನಾವು ಎಡಿಟ್ ಮಾಡ್ಬೋದು. ಸರ್ವೆ ಪ್ಲಾನ್ಸ್ ಕೆನ್ ಬಿ ಕ್ರಿಯೇಟೆಡ್. ಕರೆಕ್ಟ್. ಸರ್ವೆ ಪ್ಲಾನ್ಸ್ ನಾನು ನಿಮಗೆ GPS ಮ್ಯಾಪು ಮತ್ತೆ ಅದರೊಳಗೆ ಬರೋಂಥ ಸರ್ವೆ ನಂಬರ್ಸ್ ಎಲ್ಲ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಸರ್ವೆ ಪ್ಲಾನ್ಸ್ ಸಹ ಕ್ರಿಯೇಟ್ ಮಾಡ್ಬೋದು. ಆಟೋಕ್ಯಾಡ್ ಇಸ್ ಯೂಸ್ಡ್ ಫಾರ್ ಪೇರೋಲ್ ಪ್ರಾಸೆಸಿಂಗ್ ಅಂತ. ಪೇರೋಲ್ ಪ್ರಾಸೆಸಿಂಗ್ಗೆ ಆಟೋಕ್ಯಾಡ್ ಅಲ್ಲೇ ಎಕ್ಸೆಲ್ ಯೂಸ್ ಮಾಡ್ತೀರಾ, ನೆನಪಲ್ಲಿ ಇರಲಿ. ಸೊ 1, 2 and 3 ಆರ್ ಕರೆಕ್ಟ್. ಸೊ A ಇಸ್ ಕರೆಕ್ಟ್ ಆನ್ಸರ್, ಇನ್ನೆಲ್ಲ ಟಮ್ಮಿ ರಾಂಗ್. ಓಕೆ. ಅಂಡ್ ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದು? ಕಂಟ್ರೋಲ್ ಎಸ್ ಅನ್ನೋದು ಸೇವ್ಸ್ ಫೈಲ್. ಕರೆಕ್ಟ್, ಇದು ಕರೆಕ್ಟ್. ಕಂಟ್ರೋಲ್ C ಕಾಪಿ ಮಾಡುತ್ತೆ, ಕಂಟ್ರೋಲ್ V ಕಟ್ ಮಾಡುತ್ತೆ, ಕಂಟ್ರೋಲ್ V ಕಟ್ ಮಾಡುತ್ತಾ ಪೇಸ್ಟ್ ಮಾಡುತ್ತಾ? ಕಂಟ್ರೋಲ್ V ಪೇಸ್ಟ್ ಮಾಡುತ್ತೆ, ಕಂಟ್ರೋಲ್ X ಕಟ್ ಮಾಡುತ್ತೆ, ಕಂಟ್ರೋಲ್ P ಪ್ರಿಂಟ್ ಮಾಡುತ್ತೆ. ಕರೆಕ್ಟ್. ಸೊ ಇದು ನಿಮಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್.
ವಿಚ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಮತ್ತೆ ನೆಕ್ಸ್ಟ್ ನೋಡಿ, ಸಮ್ ಆಫ್ ಆಡ್ ಅಂತ ಏನಿದೆ ಅಲ್ಲ, ಸಮ್ ಆಫ್ ಆಡ್ ಅನ್ನೋದು ಕರೆಕ್ಟ್ ಇದೆನಾ? ಇದು ಕರೆಕ್ಟ್. ಸಮ್ ಆಫ್ ಬ್ರಾಕೆಟ್ ಅಲ್ಲಿ ಕೊಟ್ಟು ನೀವು ಆಡ್ ಮಾಡ್ಬೋದು. ಕೌಂಟು ಸಹ ಅದೇ ತರ ಮಾಡ್ತಾರೆ, ಆವರೇಜ್ ಸಹ ಅದೇ ತರ ಮಾಡ್ತಾರೆ. ಡಿಲೀಟ್ ಒಂದು ಮಾಡಲ್ಲ, ಡಿಲೀಟ್ ಆಫ್ ಅನ್ನೋದು ಈ ತರ ಮಾಡಲ್ಲ. ಇದೊಂದು ಇನ್ಕರೆಕ್ಟ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಆಟೋಕ್ಯಾಡ್. ಯಾವುದು ಇನ್ಕರೆಕ್ಟ್ ಆಟೋಕ್ಯಾಡ್ ಅಲ್ಲಿ ನೋಡಿ, ಲೈನ್ ಕಮಾಂಡ್ ಡ್ರಾ ಮಾಡುತ್ತೆ ಲೈನ್ಸ್ ನ, ಹ್ಯಾಚ್ ಪ್ಯಾಟರ್ನ್ಸ್ ಫಿಲ್ ಮಾಡುತ್ತೆ, ಆಫ್ ಸೆಟ್ ಟು ಪ್ಯಾರಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ, ಎಕ್ಸ್ಟೆಂಡ್ ಟ್ರಿಮ್ ಮಾಡುತ್ತೆ ಅಂತಾನೆ. ಎಕ್ಸ್ಟೆಂಡ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡುತ್ತೆ, ಟ್ರಿಮ್ ಕಮಾಂಡ್ ಟ್ರಿಮ್ ಮಾಡುತ್ತೆ. ಸೊ ಇದೇ ನಿಮಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಅಸರ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ಲೇಯರ್ಸ್ ಇಂಪ್ರೂವ್ ಡ್ರಾಯಿಂಗ್ ಆರ್ಗನೈಸೇಷನ್ಸ್ ಅಂತಾರೆ. ಹೌದು, ಸರಿಯಾದ ಉತ್ತರ. ಲೇಯರ್ಸ್ ನಿಮಗೆ ಡ್ರಾಯಿಂಗ್ ಆರ್ಗನೈಸೇಷನ್ಸ್ ನ ನೀಟಾಗಿ ಫಾರ್ಮುಲೈಸ್ ಮಾಡುತ್ತೆ. ಓಕೆ, ಅಂಡ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಅಕಾರ್ಡಿಂಗ್ ಟು ದೇರ್ ಪರ್ಪೋಸ್. ಆಬ್ಜೆಕ್ಟ್ಸ್ ನ ಸಹ ನೀವು ಗ್ರೂಪ್ ಮಾಡಬಹುದು. ಆಬ್ಜೆಕ್ಟ್ಸ್ ಅಂದ್ರೆ ಯಾವುದು? ಒಂಥರ ರೂಮ್ ಅಲ್ಲಿ ಇರೋಂತಹ ಕೆಲವು ಆಬ್ಜೆಕ್ಟ್ ನ ಒಂದು ಗ್ರೂಪಿಂಗ್ ಮಾಡಬಹುದು. ಫರ್ನಿಚರ್, ಎಲ್ಲಾ ತರದ ಫರ್ನಿಚರ್ ಇಂದ, ವುಡ್ ಇಂದ ಮಾಡಿರೋಂಥ ಎಲ್ಲ ಒಂದು ಗ್ರೂಪ್ ಮಾಡಬಹುದು. ಸಿಮೆಂಟ್ ಇಂದ ಕಟ್ಟಿರೋ ಎಲ್ಲ ಒಂದು ಗ್ರೂಪ್ ಮಾಡಬಹುದು. ಸ್ಟೀಲ್ ಇಂದ ಐಟಮ್ ಮಾಡಿರೋ ಐಟಮ್ಸ್ ಎಲ್ಲ ಒಂದು ಗ್ರೂಪ್ ಮಾಡಬಹುದು. ಸೊ ಈ ತರ ಮಾಡೋದಕ್ಕೆ ನೀವು ಲೇಯರ್ಸ್ ಯೂಸ್ ಮಾಡ್ತೀರಿ. ಸೊ ಬೋತ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಅಂಡ್ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಂತೆ, DXF ಫಾರ್ಮ್ಯಾಟ್ ಇಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಅಂತಾರೆ. DXF file is frequently used in cadastral mapping. Yes, that is true. And DXF enables data exchange among different CAD softwares. ಹೌದು, ಇದು ನಾವು ನೋಡಿದ್ವಿ. ಡಿಫ್ರೆಂಟ್ CAD ಸಾಫ್ಟ್ವೇರ್ಸ್ ಇದ್ದಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾವು DXF ಫೈಲ್ ಯೂಸ್ ಮಾಡ್ತೀವಿ. ಕರೆಕ್ಟ್, ಇದು ಕೂಡ ಸರಿಯಾದ ಉತ್ತರ. ಅಂಡ್ ಆರ್ ರೀಸನ್ ಬಂದರೂ ಸಹ, ರೀಸನ್ ಸಹ ಅಸರ್ಷನ್ಗೆ ಕರೆಕ್ಟ್ ಇದೆ. ಅಂಡ್ ಪಿವೋಟ್ ಟೇಬಲ್ಸ್ ಆರ್ ಕೇರ್ಫುಲಿ useful for survey data analysis. Yes. Pivot table summarizes large data set efficiently. Correct, ಇದನ್ನು ಅದೇ ಆನ್ಸರ್. ಸೊ ಎಲ್ಲ ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ಸ್, ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ಬೋದು ಗೈಸ್. OSNAP improves drafting accuracy. ಕರೆಕ್ಟ್, ಇದು ಸರಿಯಾದ ಉತ್ತರ. ರೀಸನ್, OSNAP identifies geometric points such as end point intersection. ಹೌದು, ಇದನ್ನು ಸರಿಯಾದ ಉತ್ತರ. ಸೊ ಈ ತರ ಕ್ವಶನ್ಸ್ ಬಂದ್ಬಿಟ್ರೆ ಎಲ್ಲ ಒಟ್ಟಿಗೆ ನಿಮಗೆ ಈಸಿ ಆಗಿ ಹೋಗುತ್ತೆ ಗೈಸ್. ಎಕ್ಸಾಮಿನೇಷನ್ ಈಸಿಯಾಗಿ ನೀವು ಪಾಸ್ ಮಾಡಿ ಬಿಸಾಕ್ತೀರಾ. ಓಕೆ, ನೆಕ್ಸ್ಟ್ ನೋಡಿ, ಪವರ್ ಪಾಯಿಂಟ್ ಆನಿಮೇಷನ್ಸ್ ಮೇಕ್ ಸ್ಲೈಡ್ಸ್ ಅಟ್ರಾಕ್ಟಿವ್. ಹೌದು. ಆನಿಮೇಷನ್ಸ್ ಎಂಫಸೈಸ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ಸ್. ಎಸ್, ಇದನ್ನು ಸಹ ಅದೇ ತರನೇ, ಎರಡು ಟ್ರೂ. ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಈಗ ಆಟೋಕ್ಯಾಡ್ ನೋಡಿ, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ಮತ್ತೆ ರಿಪೀಟೆಡ್ ಅಂತ ಅನ್ಕೊಳ್ಳಿ ಕ್ವಶನ್. ಲೈನ್ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಲೈನ್ ನ ಮಾಡಕ್ ಯೂಸ್ ಮಾಡ್ತೀವಿ. ಎ ಬಂದ್ಬಿಟ್ಟು 3 ಇವೆರಡು ಹೊಡೆದ್ಬಿಟ್ರಿ. ಅಂಡ್ ಬಿ ಬಂದು ಏನು, ಆಫ್ ಸೆಟ್ ಪ್ಯಾರಲೈನ್ಸ್ ಹಾಕಕ್ ಯೂಸ್ ಮಾಡ್ತೀವಿ. ಪ್ಯಾರಲಲ್ ಕಾಪಿ ಅಂತಿದ್ದಾರೆ, ಪ್ಯಾರಲಲ್ ಫಿಲ್ ಅಂತಿದ್ದಾರೆ. ಓಕೆ, ಪ್ಯಾರಲಲ್ ಕಾಪಿ, ಆಫ್ ಸೆಟ್ ಇಸ್ ಫಾರ್ ಪ್ಯಾರಲಲ್ ಕಾಪಿ. ಸೊ ಏನೇ ಸರಿಯಾದ ಉತ್ತರ, ಇನ್ನು ಇದನ್ನು ರಾಂಗ್ ಆನ್ಸರ್. ಓಕೆ, ಅಂಡ್ ಮಿರರ್ ಬಂದ್ಬಿಟ್ಟು ಏನ್ ಮಾಡುತ್ತೆ, ರಿಫ್ಲೆಕ್ಷನ್ ಮಾಡುತ್ತೆ. ಅಂಡ್ ಹ್ಯಾಚ್ ಬಂದ್ಬಿಟ್ಟು ಪ್ಯಾಟರ್ನ್ ಫಿಲ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, MS ವರ್ಡ್ ಏನ್ ಮಾಡುತ್ತೆ, ಡ್ರಾಫ್ಟಿಂಗ್ ಪ್ರೆಸೆಂಟೇಷನ್ ಡಾಕ್ಯುಮೆಂಟ್ ಪ್ರಿಪರೇಷನ್. MS ವರ್ಡ್ ಇಸ್ ಡಾಕ್ಯುಮೆಂಟ್ ಪ್ರಿಪರೇಷನ್. ಎ ಇಸ್ 3 ಎಲ್ಲಿದೆ, ಎ ಇಸ್ 3 ಒಂದೇ ಇದೆ. ಸೊ ಇನ್ನೆಲ್ಲ ಹೊಡೆದ್ಬಿಟ್ರು. ಅಂಡ್ ಬಿ ಎಕ್ಸೆಲ್ ಬಂದ್ಬಿಟ್ಟು ಸ್ಪ್ರೆಡ್ ಶೀಟ್. ಅಂಡ್ ಸಿ ಪವರ್ ಪಾಯಿಂಟ್ ಬಂದು ಪ್ರೆಸೆಂಟೇಷನ್. ಡಿ ಆಟೋಕ್ಯಾಡ್ ಬಂದು ಡ್ರಾಫ್ಟಿಂಗ್. ಶಾರ್ಟ್ಕಟ್ ಕೇಸ್ ಇದು ಮತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇ ಗೈಸ್, ನಾನು ಏನು ಮಾಡೋಕ್ಕೋಗಲ್ಲ, ಇದನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಅಂಡ್ ಇದು ಸಮ್ ಬಂದ್ಬಿಟ್ಟು ಏನಕ್ಕೆ ಮಾಡ್ತೀವಿ, ಸಮ್ ಬಂದ್ಬಿಟ್ಟು ಎಡಿಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಸಮ್ ಈಸ್ ಫಾರ್ 4, ಎ ಇಸ್ ಫಾರ್ 4, ಎರಡು ಹೊಡೆದ್ಬಿಟ್ರಿ. ಅಂಡ್ ಸಿ ಬಂದ್ಬಿಟ್ಟು ಏನು ಮಾಡ್ತದೆ, ಸಿ ಬಂದ್ಬಿಟ್ಟು ಕೌಂಟ್ ಬಂದ್ಬಿಟ್ಟು ಕೌಂಟ್ ನಂಬರ್ಸ್. ಓಕೆ, ಕೌಂಟ್ ಬಂದ್ಬಿಟ್ಟು ಏನು ಮಾಡುತ್ತೆ, ಕೌಂಟ್ ನಂಬರ್ಸ್ ಮಾಡುತ್ತೆ. ಬಿ ಇಸ್ ಫಾರ್ 1. ಸೊ ಇದೆ ಸರಿಯಾದ ಉತ್ತರ. ಸಿ ಆವರೇಜ್ ಬಂದ್ಬಿಟ್ಟು ಏನು ಮಾಡಿ, ಆವರೇಜ್ ವ್ಯಾಲ್ಯೂ ತೆಗೆಯುತ್ತೆ. ಸಿ ಇಸ್ 2 ಅಂಡ್ ದೆನ್ ಡಿ ಮ್ಯಾಕ್ಸಿಮಮ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂನ ಡಿಸೈಡ್ ಮಾಡುತ್ತೆ. ಓಕೆ, ಆಟೋಕ್ಯಾಡ್ ಅಲ್ಲಿ OSNAP ಏನ್ ಮಾಡುತ್ತೆ, ಡ್ರಾಯಿಂಗ್ ಸ್ಕೇಲ್ ಆಬ್ಜೆಕ್ಟ್ ಪ್ರಿಸಿಷನ್ ಸೆಲೆಕ್ಷನ್. OSNAP ಇಸ್ ಫಾರ್ ಪ್ರಿಸಿಷನ್ ಸೆಲೆಕ್ಷನ್. ಎ ಇಸ್ 3. ಓಕೆ, ಇದೆ ಸರಿಯಾದ ಉತ್ತರ. ಅಂಡ್ ಬಿ ಬಂದ್ಬಿಟ್ಟು ಏನ್ ಮಾಡುತ್ತೆ, ಆಬ್ಜೆಕ್ಟ್ ಆರ್ಗನೈಸೇಷನ್ ಮಾಡುತ್ತೆ. ಬಿ ಇಸ್ 2. ಸಿ ಬಂದ್ಬಿಟ್ಟು ಸ್ಕೇಲ್ ಬಂದ್ಬಿಟ್ಟು ಏನ್ ಮಾಡ್ತೀವಿ ನಾವು, ಲೆಂತ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಡ್ರಾಯಿಂಗ್ ಸ್ಕೇಲ್. ಓಕೆ, ಅಂಡ್ ಡೈಮೆನ್ಷನ್ ಬಂದ್ಬಿಟ್ಟು ಏನ್ ಮಾಡುತ್ತೆ, ಮೆಜರ್ಮೆಂಟ್ ಅನ್ನೋಟೇಷನ್ ಇರುತ್ತೆ. ಓಕೆ,
ಮೇಲೆ ಆಟೋ ಕ್ಯಾಡಿಂದ ಯಾವುದೇ ಥರ ಕ್ವಶನ್ ಬಂದರೆ ನೀವು ಸಾಲ್ವ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಎ ಸರ್ವೆ ವಾಂಟ್ಸ್ ಟು ಮೂವ್ ಆನ್ ಎಕ್ಸಿಸ್ಟಿಂಗ್ ಲ್ಯಾಂಡ್ ಪಾರ್ಸಲ್ ಎಕ್ಸಾಕ್ಟ್ಲಿ 20 meters ಈಸ್ಟ್ ವಿತೌಟ್ ಚೇಂಜಿಂಗ್ ಶೇಪ್. ವಿಚ್ ಕಮಾಂಡ್ ಈಸ್ ಮೋಸ್ಟ್ ಸೂಟಬಲ್? ನೋಡಿ, ಇದು ಇವಾಗ ನಿಮಗೆ ಸ್ವಲ್ಪ ಥಿಂಕ್ ಮಾಡಿ ಹೇಳ ಅಂತ ಕ್ವಶನ್. ಥಿಂಕ್ ಮಾಡ್ಬೇಕಂದ್ರೆ ಮತ್ತೆ ಏನು ಅಂತ ಡೀಪಲ್ಲಿ ಹೋಗ್ಬೇಕಂತ ಏನಿಲ್ಲ. ಒಂದು ಸರ್ವೇಯರ್ ಏನು ಮಾಡಿದ್ದಾನೆ, ಎಕ್ಸಿಸ್ಟಿಂಗ್ ಲ್ಯಾಂಡ್ ಪಾರ್ಸಲ್ ಇದೆ, ಒಂದು ಲ್ಯಾಂಡ್ ಪಾರ್ಸಲ್ ಇದೆ, ಎಕ್ಸಾಕ್ಟ್ಲಿ 20 ಮೀಟರ್ ಆದಮೇಲೆ 20 ಮೀಟರ್ ಈಸ್ಟ್. ಓಕೆ, ಇದು ಇವಾಗ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಇಟ್ಕೊಂಡಿದ್ರಂದ್ರೆ ಓಕೆ. ಸೊ ಗೈಸ್, ಈಗ ನೀವು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಹಾಕೋಬೇಕಂತಿದ್ದೀರಂದ್ರೆ ಈ ಥರ ಹಾಕೋತೀರ, ಕರೆಕ್ಟಾ? ನಾರ್ತ್ ಸೌತ್ ಈಸ್ಟ್ ನಿಮ್ಮ ರೈಟ್ ಸೈಡ್ ಬರುತ್ತೆ, ವೆಸ್ಟ್ ನಿಮ್ಮ ವೆಸ್ಟ್ ಸೈಡ್ ಬರುತ್ತೆ. ಓಕೆ, ಸೊ ಈಗ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಇದೆ. ಅವನೇನಂದ್ರೆ 20 ಮೀಟರ್ ಈಸ್ಟ್ಗೆ ಮೂವ್ ಮಾಡ್ಬೇಕಂದ್ರೆ ಈ ಕಡೆ ಸೈಡ್ 20 ಮೀಟರ್ ಆದ ನಂತರ ಈ ಬ್ಲಾಕ್ನ ಮೂವ್ ಮಾಡಬೇಕು, ಲ್ಯಾಂಡ್ ಪಾರ್ಸಲ್ನ ಮೂವ್ ಮಾಡಬೇಕು. ಅವಾಗ ಏನು ಕಮಾಂಡ್ ಯೂಸ್ ಮಾಡ್ತೀರಾ? ಮೂವ್ ಕಮಾಂಡ್ ಯೂಸ್ ಮಾಡ್ತೀರಾ. ಓಕೆ, ಸ್ಕೇಲ್ ಅಲ್ಲ, ಕಾಪಿ ಅಲ್ಲ, ಸ್ಟ್ರೆಚ್ ಅಲ್ಲ. ಸ್ಟ್ರೆಚ್ ಅಂದರೆ ಇದನ್ನು ಅಗಲ ಮಾಡೋಕ್ಕೆ ಯೂಸ್ ಮಾಡಬೇಕು. ಸ್ಕೇಲ್ ಅಂದರೆ ಇದನ್ನು ದೊಡ್ಡದು ಸಣ್ಣದು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಕಾಪಿನೂ ಅಲ್ಲ, ಕಾಪಿ ಮಾಡಬಾರ್ದು. ಯಾಕಂದ್ರೆ ಕಾಪಿ ಮಾಡಿದ್ರೆ ಇದು ಹಾಗೆ ಉಳ್ಕೊಳ್ಳುತ್ತೆ. ಇದನ್ನೇನಂದ್ರೆ ಮೂವ್ ಮಾಡ್ಬೇಕಂತ ಅವನೇ ಹೇಳಿದ ನೋಡಿ, ವಾಂಟ್ಸ್ ಟು ಮೂವ್. ಎ ಕ್ಯಾಡೆಸ್ಟ್ರಲ್ ಮ್ಯಾಪ್ ಕಂಟೈನ್ಸ್ ವಿಲೇಜ್ ಬೌಂಡ್ರಿ. ವಿಲೇಜ್ ಬೌಂಡ್ರಿ ಇದೆ, ಬೌಂಡ್ರಿ, ರೋಡ್ಸ್ ಇದೆ, ಸರ್ವೆ ನಂಬರ್ಸ್ ಇದಾವೆ. ಓಕೆ, ವಿಲೇಜ್ ಬೌಂಡ್ರಿ ಇದೆ, ರೋಡ್ಸ್ ಇದೆ. ಓಕೆ, ಈ ತರ ಸರ್ವೆ ನಂಬರ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಬೆಸ್ಟ್ ಮೆಥಡ್ ಫಾರ್ ಆರ್ಗನೈಸಿಂಗ್ ಡಾಟಾ ಇಸ್ ಯಾವುದು? ಲೇಯರ್ಸ್. ಸಿಂಪಲ್, ಲೇಯರ್ಸ್ ಯೂಸ್ ಮಾಡಬೇಕು. ಟು ಕಂಪ್ಯೂಟ್ ಟೋಟಲ್ ಏರಿಯಾ ಆಫ್ 1000 plots ಫ್ರಮ್ ಸರ್ವೆ ಡಾಟಾ ದ ಮೋಸ್ಟ್ ಸೂಟಬಲ್ ಸಾಫ್ಟ್ವೇರ್ ಇಸ್ ಯಾವ್ದು ಯೂಸ್ ಮಾಡ್ತೀರಾ? 1000 plots ಡಾಟಾ ಮಾಡ್ಬೇಕಂದ್ರೆ ನೀವು ಎಕ್ಸೆಲ್ ಯೂಸ್ ಮಾಡಬೇಕು. ಪವರ್ ಪಾಯಿಂಟ್ ಅಲ್ಲ, ವರ್ಡ್ ಅಲ್ಲ, ಪ್ರಿಂಟ್ ಅಲ್ಲ. ಇಲ್ಲಿ ನಾವು ಏನು ಮಾಡ್ತಾ ಇದೀವಿ, ಕಂಪ್ಯೂಟ್ ಮಾಡ್ತೀವಿ. ಕಂಪ್ಯೂಟ್ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡ್ಬೇಕಂದಾಗ ಬೆಸ್ಟ್ ಟೂಲ್ ಬಂದ್ಬಿಟ್ಟು ಎಕ್ಸೆಲ್, ನೆನ್ಪಿಟ್ಕೊಳ್ಳಿ. ಓಕೆ, ವಿಚ್ AutoCAD command is useful to create road center line offsets? ರೋಡ್ ಸೆಂಟರ್ ಲೈನ್ ಆಫ್ಸೆಟ್ಸ್ ಮಾಡ್ಬೇಕಂದ್ರೆ ನೀವು ಆಫ್ಸೆಟ್ ಕಮಾಂಡ್ ಯೂಸ್ ಮಾಡಬೇಕು. ಓಕೆ, ಹೆಸರಲ್ಲೇ ಕ್ವಶನ್ ಅಲ್ಲೇ ಆ ಕಮಾಂಡ್ ಇರುತ್ತೆ ಗೈಸ್, ಅದನ್ನು ನೆನ್ಪಿಟ್ಕೊಳ್ಳಿ. ಫಾರ್ ಲೇಬಲಿಂಗ್ ಸರ್ವೆ ನಂಬರ್ಸ್ ಇನ್ ಕ್ಯಾಡೆಸ್ಟ್ರಲ್ ಮ್ಯಾಪ್ಸ್ ದ ಕಮಾಂಡ್ ಯೂಸ್ಡ್ ಇಸ್ ಯಾವುದು? ಟೆಕ್ಸ್ಟ್ ಯೂಸ್ ಮಾಡಬೇಕು, ಮಲ್ಟಿ ಟೆಕ್ಸ್ಟ್. ಟೆಕ್ಸ್ಟಿಂದ ತಾನೇ ನಂಬರ್ ಬರೆಯೋದು ನೀವು, ಇವು ಯಾವುದು ಅಲ್ಲ. ಓಕೆ, ವಿಚ್ ಆರ್ ಪ್ರಿಸಿಷನ್ ಡ್ರಾಫ್ಟಿಂಗ್ ಟೂಲ್ಸ್? 1 ಗ್ರಿಡ್, 2 ಸ್ನ್ಯಾಪ್, ಓ ಸ್ನ್ಯಾಪ್, ಆರ್ಥೋ. ಓ ಸ್ನ್ಯಾಪ್ ಯೂಸ್ ಮಾಡ್ತೀರಾ ಅಲ್ವಾ? ಪ್ರಿಸಿಷನ್ ಟೂಲ್ಸ್, ಪ್ರಿಸಿಷನ್ ಟೂಲ್ಸ್ ಯಾವ್ದೆಲ್ಲ ಬರುತ್ತೆ ಗೈಸ್? ಗ್ರಿಡ್ ಬರುತ್ತೆ, ಓ ಸ್ನ್ಯಾಪ್ ಬರುತ್ತೆ, ಸ್ನ್ಯಾಪ್ ಬರುತ್ತೆ, ಓ ಸ್ನ್ಯಾಪ್ ಬರುತ್ತೆ, ಆರ್ಥೋ ಬರುತ್ತೆ, ಎಲ್ಲಾನು ನಿಮಗೆ ಪ್ರಿಸಿಷನ್ ಟೂಲ್ಸ್. ವಿಚ್ ಕಮಾಂಡ್ ಮಾಡಿಫೈಸ್ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಸ್? ಟ್ರಿಮ್ ಮಾಡಿಫೈ ಮಾಡುತ್ತೆ, ಎಕ್ಸ್ಟೆಂಡ್ ಮಾಡಿಫೈ ಮಾಡುತ್ತೆ, ಸ್ಟ್ರೆಚ್ ಮಾಡುತ್ತೆ, ಫಿಲೆಟ್ ಮಾಡುತ್ತೆ. ಎಲ್ಲಾನು ನಿಮಗೆ ಡ್ರಾಯಿಂಗ್ ನ ಮಾಡಿಫೈ ಮಾಡೋದು ಕಮಾಂಡ್ಸ್. ಸೊ ಹಾಗಾಗಿ ಇದನ್ನು ಸಹ ಇಲ್ಲ, ಎಲ್ಲ ಆಪ್ಷನ್ ಕರೆಕ್ಟ್, ಸರಿಯಾದ ಉತ್ತರ. ವಿಚ್ ಫೈಲ್ ಫಾರ್ಮ್ಯಾಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ AutoCAD? DWG, DXF, DWT, ಎಕ್ಸೆಲ್. ಇದು ಎಕ್ಸೆಲ್ ಬರುತ್ತೆ ಅಲ್ವಾ? XLS ಅಂದ್ರೆ ಎಕ್ಸೆಲ್ ಬರುತ್ತೆ. ಇನ್ನು ಉಳಿದಿರೋ ಮೂರೂ ನಿಮಗೆ ಡ್ರಾಯಿಂಗಿಗೆ ಬರ್ತವೆ, AutoCAD ಬರ್ತವೆ. ಕನ್ಸಿಡರ್ ದ ಎಕ್ಸೆಲ್ ಸ್ಟೇಟ್ಮೆಂಟ್ಸ್. ಓಕೆ, ಕನ್ಸಿಡರ್ ದ ಎಕ್ಸೆಲ್ ಸ್ಟೇಟ್ಮೆಂಟ್ಸ್. Consider the Excel statements. Excel can sort data, correct. Excel can filter data, correct. Excel can create charts, yes. Excel can perform statistical analysis. All 4 are correct. Which are PowerPoint presentation enhancements? ಯಾವುದು PowerPoint presentation enhancements? ಯಾವುದು? ಥೀಮ್ಸ್, ಆನಿಮೇಷನ್ಸ್, ಟ್ರಾನ್ಸಿಷನ್ಸ್, ಸ್ಮಾರ್ಟ್ ಆರ್ಟ್ ಎಲ್ಲನೂ ಪವರ್ ಪಾಯಿಂಟ್ ಅಲ್ಲಿ ಬರ್ತವೆ ನಿಮಗೆ. ಓಕೆ, ಪವರ್ ಪಾಯಿಂಟ್ ಯೂಸ್ ಮಾಡ್ದಂಗೆಲ್ಲ ನೀವು ಆಪ್ಷನ್ಸ್ ಕಾಣುತ್ತೆ, ಪ್ಲಸ್ ಯೂಸು ಸಹ ಮಾಡ್ತೀರಾ ಗೈಸ್. ಓಕೆ, ಹಾಗಾಗಿ ಸಾಫ್ಟ್ವೇರ್ಸ್ನ ಯಾವಾಗೂ ಮೇಲೆ ನೋಡ್ಕೋಬಾರ್ದು, ಯೂಸ್ ಮಾಡಿ ಕಲಿಬೇಕು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಕ್ಯಾಡೆಸ್ಟ್ರಲ್ DXF ಎಡಿಟಿಂಗ್? ಝೂಮ್ ಮಾಡ್ತೀವಿ, ಪ್ಯಾನು ಯೂಸ್ ಮಾಡ್ತೀವಿ, ಲೇಯರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಆಬ್ಜೆಕ್ಟ್ ಸ್ನ್ಯಾಪ್ ಮಾಡ್ತೀವಿ. ಆಲ್ 4 ಆರ್ ಕರೆಕ್ಟ್. ಎ ಸರ್ವೆ ಡಿಪಾರ್ಟ್ಮೆಂಟ್ ರಿಸೀವ್ಸ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ DXF ಫಾರ್ಮ್ಯಾಟ್ ಫ್ರಮ್ ಒನ್ GIS ಪ್ಲಾಟ್ಫಾರ್ಮ್. ಒನ್ ಆಫ್ ದ GIS ಪ್ಲಾಟ್ಫಾರ್ಮ್ ಇಂದ ನೀವು ಲ್ಯಾಂಡ್ ಸರ್ವೆ ಡಾಕ್ಯುಮೆಂಟ್ ರಿಸೀವ್ ಮಾಡ್ಕೊತೀರಾ. ದ ಪ್ರೈಮರಿ ಅಡ್ವಾಂಟೇಜ್ ಆಫ್ DXF ಫೈಲ್ ಏನು? ಫಾಸ್ಟರ್ ಪ್ರಿಂಟಿಂಗ್ ಅಲ್ಲ ನಮಗೆ ಇಂಪಾರ್ಟೆಂಟ್. ಬೆಟರ್ ಕಲರಿಂಗ್ ಮಾಡೋದಿದ್ದ ಅವ್ನು ಫಸ್ಟ್ ಅಲ್ಲೇ ಮಾಡ್ಬೇಕಾಯ್ತು, ಕಲರ್ ಮಾಡಿರ್ತಾರೆ.
ಮತ್ತೆ interoperability ಬಿಟ್ವೀನ್ ಸಾಫ್ಟ್ವೇರ್ಸ್. ಎಸ್, ದಿಸ್ ಈಸ್ ವಾಟ್ DXF ಫೈಲ್ ಇಂಟೆಂಡೆಡ್ ಫಾರ್. DXF ಫೈಲ್ ಅಂದ್ರೆ ಡಾಟಾ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಫೈಲ್. ಇದನ್ನ ನಾವು ಡಿಫ್ರೆಂಟ್ ಆಟೋಕ್ಯಾಡ್ ಸಾಫ್ಟ್ವೇರ್ ವರ್ಷನ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಇದು ಇಂಟರ್ ಆಪರೇಬಿಲಿಟಿ ಅಂದ್ರೆ ಇಂಟರ್ ಸಾಫ್ಟ್ವೇರ್ಸ್ ಅಂದ್ರೆ ಬಿಟ್ವೀನ್ ದ ಸಾಫ್ಟ್ವೇರ್ಸ್ ನೀವು ಇಂಟರ್ ಆಪರೇಷನಲ್ ಮಾಡ್ಕೋಬಹುದು, ಹಂಗಾಗಿ ಯೂಸ್ ಮಾಡ್ತೀವಿ. ಓಕೆ, ಮತ್ತೆ ಸಿಮಿಲರ್ ಫೈಲ್ ಸೈಜ್, ಸ್ಮಾಲರ್ ಫೈಲ್ಸ್ ಅಲ್ಲ. ಓಕೆ ಗೈಸ್, ಇಷ್ಟು ಆಕ್ಚುಲಿ ಕೆಲವು ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಿದ್ದು. ಮತ್ತೆ ನೆಕ್ಸ್ಟ್ ಟಾಪಿಕ್ ನ ಡಿಸ್ಕಸ್ ಮಾಡೋಣ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಗುಡ್ ಡೇ. ಯಾರಲ್ಲಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬೈ.